ನಮಸ್ಕಾರ, ನಮ್ಮ ಸುದ್ದಿಗೆ ಸ್ವಾಗತ. ನಮಸ್ಕಾರ, ನಮ್ಮ ಸುದ್ದಿಗೆ ಸ್ವಾಗತ. ಚಿಕ್ಕನಾಯಕನಹಳ್ಳಿ. ಮುಖ್ಯಾಂಶಗಳು. ಗುರು ಪೌರ್ಣಿಮೆ ಅಂಗವಾಗಿ ಪಟ್ಟಣದ ಶ್ರೀ ಗುರು ನಿರ್ವಾಣಸ್ವಾಮಿಯ ಉತ್ಸವ. ಕುಪ್ಪೂರು ಗದ್ದಿಗೆ ಮಠದಲ್ಲಿ ಅಭಿಷೇಕ ಮತ್ತು ಹಂದನಕೆರೆ ಸಿದ್ದಪ್ಪ ದೇವರ ಮಠದಲ್ಲಿ ಸೇವಕರಿಗೆ ಗುರುರಕ್ಷೆ. ವಿಶೇಷ ಪೂಜೆ ನಡೆಸಲಾಯಿತು. ಓಂ ಶಿವಾಯ ನಮಃ. ಆತ್ಮನೇ ನಮಃ. ಓಂ ಶಿವಾಯ ನಮಃ. ಸೂಕ್ಷ್ಮತನವೇ ನಮಃ. ಓಂ ಜಗದ್ಗುರವೇ ನಮಃ. ಓಂ ಜಗದ್ರೂಪಿಣೇ ನಮಃ. ಮದಾಯ ನಮಃ. ಶಾಶ್ವತಾಯ. ಕುಪ್ಪೂರು ಗದ್ದಿಗೆ ಮಠದಲ್ಲಿ ಹರ್ಷ ನೇತೃತ್ವದಲ್ಲಿ ಗುರು ಮರುಳಸಿದ್ದೇಶ್ವರ ಸನ್ನಿಧಿಯಲ್ಲಿ ಅಭಿಷೇಕ ಸಹಸ್ರನಾಮ. ಮರುಳಸಿದ್ದೇಶ್ವರನ ಅಷ್ಟೋತ್ತರ ಭಕ್ತರಿದ ನಡೆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಅಭಿಷೇಕಮಸ್ತು ಆರೋಗ್ಯಮಸ್ತು. ಏಭ್ಯೋ ಘೋರ ಘೋರ ಧರೇಭ್ಯಃ ಸರ್ವೇಭ್ಯೋ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರೂಪೇಭ್ಯಃ. ಸಂಪೂರ್ಣಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ಭೂತಾನಾಂ ಬ್ರಹ್ಮಾಧಿಪತಿರ್ ಬ್ರಹ್ಮಣಾಧಿಪತಿರ್ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ಪಂಚಬ್ರಹ್ಮ ಮಂತ್ರೇಣ ಸಿದ್ಧೋದಕೇನ ಸ್ನಾಪಯಾಮಿ. ಮೂಲೇನ ಮಂತ್ರೇಣ ಸಿದ್ಧೋದಕೇನ ಸ್ನಾಪಯಾಮಿ. ವಂದ್ಯಂ ಪುಷ್ಟಿವರ್ಧನಂ ಪೂರ್ವಾರ್ಕುಮಿಮಂದನಾವೃತ್ಯೋ ಮುಕ್ಷೀಯಮಾಂಗದಾತ್. ಶಂಕರ ಸ್ವಾಮಿನೇ ನಮಃ. ಶ್ರೀ ಗುರುಮರಸಿದ್ದೇಶ್ವರ ಸ್ವಾಮಿನೇ ನಮಃ. ಕಲ್ಪಯಾಮಿ ಗಂಧದ್ವಾರಾಂ ಗುರುರಾಗಸ್ಯಾಮಿತ್ಯಪುಷ್ಟಾಂತರೇಶ್ವರೀಂ ಈಶ್ವರೀಂ ಸರ್ವಭೂತಾನಾಂ ಪಪ್ಪಯೇಶಿರಂ. ಭವಾನಿ ಶಂಕರ ಸ್ವಾಮಿನೇ ನಮಃ. ಶ್ರೀ ಗುರುಮರಸಿದ್ದೇಶ್ವರ ಸ್ವಾಮಿನೇ ನಮಃ. ದಿವ್ಯಾ ಪರಿಮಳವರ್ತಾಂ ಧಾರಯಾಮಿ. ಹಂದನಕೆರೆ ಗಿರಿ ಶ್ರೀ ಗುರು ಸಿದ್ದೇಶ್ವರನ ಮಠದಲ್ಲಿ ಗುರು ಪೌರ್ಣಿಮೆ ಅಂಗವಾಗಿ ರುದ್ರಾರಾಧ್ಯರ ಸಾನ್ನಿಧ್ಯದಲ್ಲಿ ಸಿದ್ದಪ್ಪ ದೇವರಿಗೆ ವಿಶೇಷ ಪೂಜೆ. ಮಠದ ಸೇವೆ. ಹಂದನಕೆರೆ ಗಿರಿ ಶ್ರೀ ಗುರು ಸಿದ್ದೇಶ್ವರನ ಮಠದಲ್ಲಿ ಗುರು ಪೌರ್ಣಿಮೆ ಅಂಗವಾಗಿ ರುದ್ರಾರಾಧ್ಯರ ಸಾನ್ನಿಧ್ಯದಲ್ಲಿ ಸಿದ್ದಪ್ಪ ದೇವರಿಗೆ ವಿಶೇಷ ಪೂಜೆ. ಮಠದ ಸೇವೆ ಸಲ್ಲಿಸಿದವರಿಗೆ ಸಿದ್ಧಶ್ರೀ ಪ್ರದಾನ ನೀಡಿದರು. ಚಲೋಣ ಅವ್ರಿಗೆ ಮಾರುತಿ, ಶ್ರೀ ಮಾರುತಿ ಅವರು ಸನ್ಮಾನ ಶ್ರೀಯುತ ಈರಪ್ಪನವರಿಗೆ ಧನ್ಯವಾದ. ಪ್ರಶಸ್ತಿ ಪ್ರದಾನ ಮಾಡಿದ ರುದ್ರಾರಾಧ್ಯರು ಮಠದಲ್ಲಿ ಸೇರಿದ್ದ ಭಕ್ತರನ್ನ ಉದ್ದೇಶಿಸಿ ಮಾತನಾಡಿ, ಮೊದಲು ತಂದೆ ತಾಯಿಯನ್ನ ಪೂಜಿಸಬೇಕು, ಆಗ ಭಗವಂತನು ಮೆಚ್ಚುತ್ತಾನೆ ಎಂದರು. ಹಂದನಕೆರೆ ಸಿದ್ದಪ್ಪ ದೇವರ ಸನ್ನಿಧಿಗೆ ರಾಜ್ಯದ ವಿವಿಧ ಕಡೆಯಿಂದ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದು ಆಶೀರ್ವಚನ ನೀಡಿದರು. ಹೋಗಬೇಕು, ಕ್ಷೇತ್ರಗಳ ದರ್ಶನವನ್ನು ಮಾಡಬೇಕು, ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡಬೇಕು. ಕೋಟಿ ಪಾಪಗಳು ಕಳೀತವೆ ಅಂತಂದರೆ ಲಿಂಗ ದರ್ಶನಗಳಿಂದ. ಆದರೆ ಮೊದಲು ಮಾತೃದೇವೋ ಭವ ಪಿತೃದೇವೋ ಭವ,
ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಮಾತಾಪಿತರರು ತಾಯಿ ತಂದೆಯರು ಯಾರಪ್ಪ ಅಂತಂದರೆ ಅವರನ್ನು ನಾವು ಮೊದಲು ಸ್ಮರಣೆಯನ್ನು ಮಾಡೋಣ, ಅವರ ಸೇವೆಯನ್ನು ಹೆಚ್ಚಿನ ರೀತಿ ಮಾಡೋಣ ಅನ್ನುವಂಥ ವಿಚಾರವನ್ನು ನಾವೆಲ್ಲರೂ ಇಟ್ಕೊಂಡು ಮುಂದೆ ಸಾಗಿದರೆ ಇವತ್ತು 100 ಜನಕ್ಕೆ ಸನ್ಮಾನ ಇದ್ದರೆ ಕ್ಷೇತ್ರದಲ್ಲಿ ಸಾವಿರಾರು ಜನಕ್ಕೆ ಸನ್ಮಾನ, ಸಾವಿರಾರು ಜನಕ್ಕೆ ಪ್ರಸಾದ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ನಾವು ಇದನ್ನು ರೂಢಿಸ್ಕೊಂಡು ಹೋಗ್ಬೇಕಷ್ಟೇ. ಎಷ್ಟೋ ದೂರದಿಂದ ಬಂದಿದ್ದಾರೆ, ಹುಬ್ಳಿಯಿಂದ ಬಂದಿದ್ದಾರೆ, ದಾವಣಗೆರೆಯಿಂದ ಬಂದಿದ್ದಾರೆ, ಮತ್ತೋರ್ವ ಕಡೆಯಿಂದ ಬಂದಿದ್ದಾರೆ. ಅಂದರೆ ಭಗವಂತ ಅವರಿಗೆ ಯಾಕೆ ಫಲ ಕೊಡ್ತಾರೆ, ನಮಗೆ ಯಾಕೆ ಕೊಡಲ್ಲ ಅಂತೇಳಂದರೆ ಯಥಾ ಭಕ್ತಿ ತಥಾ ಸೇವೆ. ಅದಕ್ಕೆ ಮತ್ತೊಂದು ಹಿರಿಕರು ಏನು ಹೇಳಿದ್ದಾರೆ, ಹಣ್ಣು ಇಲ್ಲ ಕಾಯಿ ಇಲ್ಲ ಬಾ ನನ್ನ ಗುಡಿಗೆ, ತೀರ್ಥ ಇಲ್ಲ ಪ್ರಸಾದ ಇಲ್ಲ ಹೋಗು ನಿನ್ನ ಮನೆಗೆ ಅಂತ. ನಾವು ಯಾವಾಗ ಶ್ರದ್ಧೆ ಭಕ್ತಿಯಿಂದ ನೀವನ್ನ ದೇವ್ರ ಹಣ ಕೇಳಲ್ಲ, ಒಡವೆ ವಸ್ತ್ರಗಳನ್ನು ಕೇಳಲ್ಲ, ನಮ್ಮಲ್ಲಿ ಇರತಕ್ಕಂಥ ಭಕ್ತಿಯ ಸಮರ್ಪಣೆಯನ್ನು ಭಗವಂತನಿಗೆ ಮಾಡ್ತಾ ಬಂದರೆ ಖಂಡಿತವಾಗಲೂ ನಮ್ಮ ಕ್ಷೇತ್ರ ಇನ್ನೂ ಹೆಚ್ಚಿನ ರೀತಿ ಬೆಳೆಯುತ್ತೆ. ಅಂದಿನಿಂದಲೂ ಇದೇ ರೀತಿ ಬೆಳೆದಿದ್ರೆ ಇಷ್ಟೊತ್ತಿಗೆ ನಮ್ಮ ಮಾಸ್ಟ್ರು ಪದೇ ಪದೇ ಒಂದು ಸಾರಿ ಹೇಳೋರು, ನಮ್ಮ ಬಿ ಟಿ ಲಿಂಗದೇವರಯ್ಯನವರು ಎಲ್ಲರೂ ಕೂಡ ಅವರ ಕೈ ಕೆಳಗೆ ವಿದ್ಯಾಭ್ಯಾಸವನ್ನು ಮಾಡಿದ್ವಿ. ಇವತ್ತು ಅವರೆಲ್ಲರಿಗೂ ಕೂಡ ಒಂದು ನಮನಗಳನ್ನು ಚಪ್ಪಾಳೆ ಮುಖೇನ ಸಲ್ಲಿಸುತ್ತಾ ಇವತ್ತಿನ ದಿವಸ ಈ ಒಂದು ಗುರುವಂದನಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದಿರಿ. ನಿಮ್ಮೆಲ್ಲರಿಗೂ ಗುರುವು ಹರಮುನಿದರು ಗುರುಕಾಯುವನು. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಒಂದು ಗುರುವಾಗಿರ್ತಕ್ಕಂಥ ಈ ಕ್ಷೇತ್ರನಾಥ ಶ್ರೀ ಗುರು ಗಿರಿಸಿದ್ದೇಶ್ವರ ಮಹಾಸ್ವಾಮಿಯವರು ನಿಮ್ಮೆಲ್ಲರಿಗೂ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಅನ್ನತಕ್ಕಂಥ ಒಂದೆರಡು ವಿಚಾರಧಾರೆಗಳನ್ನು ತಮ್ಮಲ್ಲಿ ಇಡುತ್ತಾ ಈ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀವಿ. ಶಿವಂ ಭವೇತ್. ಚಿಕ್ಕನಾಯಕನಹಳ್ಳಿಯಲ್ಲಿ ಗುರು ಪೂರ್ಣಿಮೆಯಂದು ಮೊದಲ ಬಾರಿಗೆ ನಿರ್ವಾಣಸ್ವಾಮಿಯ ಉತ್ಸವ ನಡೆಯಿತು. ಉತ್ಸವದಲ್ಲಿ ದುರ್ಗಮ್ಮ ಆಗಮಿಸಿತ್ತು. ಪಟ್ಟಣದ ರಾಜ ಬೀದಿಯಲ್ಲಿ ನಗಾರಿ ತಮಟೆ, ಮಂಗಳವಾದ್ಯಗಳಿಂದ ನಡೆಯಿತು. ಯುವಕರು ಉತ್ಸವದಲ್ಲಿ ಭಾಗಿಯಾಗಿ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು.
ಅದ್ಭುತವಾಗಿ ನಿರ್ವಹಿಸಿ ಆಚೆಗೆ ಉತ್ಸವ ಹೊರಡ್ತಿದ್ದೀರಾ, ಇವೆಲ್ಲ ಭಕ್ತರ ಕೆಲಸ ಮಾಡಿದ್ದೀರಾ. ಹೌದು. ವಿಶೇಷ ಏನಾಗೋ ಹೌದು, ಇದೇ ಮೊದಲ ಬಾರಿಗೆ ನಮ್ಮ ಚಿಕ್ಕನಾಯಕನಹಳ್ಳಿಲಿ ಗುರು ನಿರ್ವಾಣಸಿದ್ದೇಶ್ವರ ಸ್ವಾಮಿಯವರ ಗುರುಪೂರ್ಣಿಮೆ ಹಂಗಾಗಿ ಉತ್ಸವ ಇಟ್ಕೊಂಡಿದ್ವಿ. ಎಲ್ಲ ಯುವಕರು ಸೇರ್ಕೊಂಡು ಮೊನ್ನೆ ಮಾತಾಡಿ, ಇಲ್ಲ ನಮ್ಮೂರಲ್ಲೂ ಒಂದು ಗುರುಪೂರ್ಣಿಮೆ ಅಂಗವಾಗಿ ಜನಗಳಿಗೆಲ್ಲ ಲೋಕಕರಣಾರ್ಥವಾಗಿ ಒಂದು ಹೋಮ ಹವನ ಇವೆಲ್ಲ ಮಾಡ್ಸೋಣ ಅಂದ್ಕೊಂಡು ಬೆಳಿಗ್ಗೆ ರುದ್ರಾಭಿಷೇಕ ನೆರವೇರಿತು ಸ್ವಾಮಿಗೆ. ಮತ್ತು 12 ಗಂಟೆಗೆ ರುದ್ರ ಹೋಮ ಮಾಡಿದ್ವಿ. ಈಗ ಊರು ಸುತ್ತ ಸ್ವಾಮಿನೂ ಮತ್ತು ದುರ್ಗಾ ಪರಮೇಶ್ವರಿ ಅಮ್ಮನ್ನು ಊರು ಸುತ್ತ ಮೆರವಣಿಗೆ ಮಾಡಿ ಎಲ್ಲ ಜನಗಳಿಗೂ ನಮ್ಮೂರಿಗೆಲ್ಲ ಒಳ್ಳೇದಾಗಲಿ ಅಂತೇಳಿ ಎಲ್ಲ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ.